ಆದಿ ಜಗದ್ಗುರು ಶ್ರೀ ಶಂಕರಾಚಾರ್ಯರ ಜಯಂತಿ ಕಾರ್ಯಕ್ರಮ. ವಾಕ್ಯದಂತೆ ನಾವೆಲ್ಲರೂ ಒಂದೇ ಎಂಬ ತಾತ್ವಿಕ ಏಕತೆಯನ್ನ ಪ್ರತಿಪಾದಿಸಿದಂತಹ ಮಹಾನ್ ಸಂತ ತತ್ವಜ್ಞಾನಿಗಳ ತತ್ವಜ್ಞಾನಿ ಶ್ರೀಮದ್ ಜಗದ್ಗುರು ಆದಿ ಶಂಕರಾಚಾರ್ಯರ ಅದ್ವೈತ ಸಮಾನತೆಯನ್ನ ಪ್ರತಿಪಾದನೆ ಮಾಡಿದೆ. ಅದನ್ನು ಬಹಳಷ್ಟು ಸೋದಾಹರಣೆಗಳ ಮೂಲಕ ಪ್ರತಿಪಾದನೆ ಮಾಡಿದಂತಹ ಹಾಗೂ ಸಂಸ್ಕೃತಿ ಚಿಂತಕರಾದಂತಹ ಶ್ರೀ ಎಂ ಟಿ ಮಠ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ನಮ್ಮೆಲ್ಲರ ಜೀವನದ ಸಂತರ ಹೆಸರನ್ನು ಹೇಳ್ತಾ ಹೋದ್ರೆ ಇನ್ನೂ ಎಷ್ಟೋ ಸಂತರುಗಳು ನಮ್ಮ ಒಂದು ಯಾದಿಯಲ್ಲಿ ಬರ್ತಾರೆ. ಸಿದ್ಧಾರೂಢರು ಮೊದಲನೇದಾಗಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸ್ತಾ ಅವರಿಗೆ ನಮಸ್ಕರಿಸಿ ಎಲ್ಲ ಗುರು ಹಿರಿಯರಿಗೆ ವಂದಿಸಿ ನನ್ನ ಒಂದು ಅರ್ಧ ತಾಸಿನ ಸಮಯ ಕೊಟ್ಟಿದ್ದಾರೆ, ನನಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದ್ವೈತ ಮತ್ತು ಸಾಮರಸ್ಯ ಅಂತ ನಮಗೆ ಚುನಾಯಿತ ಪ್ರತಿನಿಧಿಗಳು ಇಲ್ಲಿದ್ದರೆ ತುಂಬಾ ಖುಷಿ ಆಗ್ತಿತ್ತು. ಎಲ್ಲರಿಗೂ ಅವರವರದೇ ಆದಂತಹ ಒಂದು ಧಾವಂತಗಳಿರ್ತವೆ. ಈಗ ನನ್ನ ಒಂದು ಈ ಅದ್ವೈತದ ಉಪನ್ಯಾಸ ಬಹಳಷ್ಟು ಮಂದಿಗೆ ಆರ್ಟಿಕಲ್ ಅನ್ನು ಶ್ರೀಯುತ ಮೋನಿ ಅವರು ಬರೆದಿದ್ದಾರೆ ಇವತ್ತು. ಅದೇ ತರ ಬಹಳಷ್ಟು ಪತ್ರಿಕೆಗಳಿಗೆ ಎಲ್ಲ ಪತ್ರಿಕೆಗಳಲ್ಲೂ ಇವತ್ತು ಶಂಕರಾಚಾರ್ಯರ ಬಗ್ಗೆ ಇದೆ. ಯಾವಾಗ ತಗೊಂಡ್ರು, ಎಲ್ಲಿ ಮಠಗಳನ್ನ ಸ್ಥಾಪನೆ ಮಾಡಿದ್ರು, ಇದೆಲ್ಲವೂ ಸಿಗ್ತಾವೆ. ನಾನು ಕೆಲವೊಂದು ವಿಷಯ ವರಿಷ್ಠರಾದಂತ ರಾಮಕೃಷ್ಣ ಪರಮಹಂಸರು, ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರು, ಕವಿಗಳು, ನಾವೆಲ್ಲರೂ ಆರಾಧನೆಯವೇ ಅಂತ ಪೂಜಿಸಲ್ಪಡುತ್ತಿರುವಂತಹ ಬ್ರಹ್ಮಚರ್ಯ ಮಹಾರಾಜರು, ಬ್ರಹ್ಮಾನಂದರು, ಇದೀಗ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಹಾಗೂ ಪುಷ್ಪ ನಮನಕ್ಕೆಲ್ಲ ಗಣ್ಯಮಾನ್ಯರಿದೆ. ಒಂದು ಮಾತನ್ನು ಶ್ಲೋಕವನ್ನು ಹೇಳ್ತಾರೆ, ನಾವೆಲ್ಲರೂ ಹೆಮ್ಮೆ ಪಡುವಂತದ್ದು. ಅವರು ಎಷ್ಟು ಗ್ರಂಥಗಳಿದೆ ನಮ್ಮಲ್ಲಿ, ಹಿಂದೂ ಧರ್ಮದಲ್ಲಿ ಎಷ್ಟು ಗ್ರಂಥಗಳಿದೆ? ಒಬ್ಬೊಬ್ಬರು ಒಂದೊಂದು 10-15 ಹೇಳ್ಬೋದು ನೀವು, ಹೌದಾ? ಎಷ್ಟು ಗ್ರಂಥಗಳಿದೆ? ಕೋಟಿ ಗ್ರಂಥಗಳು ಸಿಗ್ತವೆ. ಆಚಾರ್ಯ ಶಂಕರರು ಏನ್ ಹೇಳ್ತಾರೆ ಅಂದ್ರೆ, ಶ್ಲೋಕಾರ್ಥೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥ ಕೋಟಿಭಿ. 1 ಕೋಟಿ ಗ್ರಂಥ ಏನ್ ಹೇಳಿದ್ವಿ ಸನಾತನ ಗ್ರಂಥಗಳು, ಅದನ್ನ ಅರ್ಧ ಶ್ಲೋಕದಲ್ಲಿ ಹೇಳಿ ಮುಗಿಸ್ತೀವಿ ಅಂತ ಹೇಳ್ತಾರೆ. ಯಾವುದು ಅರ್ಧ ಶ್ಲೋಕ ಅಂದ್ರೆ, ಇದರ ಮುಂದಿನ ಭಾಗ ಏನಿದೆಲ್ಲ, ಬ್ರಹ್ಮ ಸತ್ಯಂ ಜಗತ್ ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ, ಇದರಲ್ಲಿ ಎಲ್ಲಾ ಕೋಟಿ ಗ್ರಂಥಗಳ ತತ್ವ ಅಡಗಿದೆ ಅಂತ ಹೇಳ್ತಾರೆ. ನಮಗೆ ಇವತ್ತೇನಾಗಿದೆ ಅಂದ್ರೆ, ಬ್ರಹ್ಮ ಸತ್ಯಂ ಜಗತ್ ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ ಅನ್ನುವಂತ ಒಂದು ತತ್ವವನ್ನ ಇಡೀ ಜಗತ್ತು ಒಪ್ಪಿಕೊಂಡಿದೆ. ಇವತ್ತು ಇಂಗ್ಲೆಂಡ್ ನಲ್ಲಿ ಇರುವಂತಹ, ನೀವು ನಿಮ್ಮ ನೆಟ್ವರ್ಕ್ ನೋಡಿ, ಗೂಗಲ್ ಗೆ ಹೋಗಿ ಸರ್ಚ್ ಮಾಡ್ರಿ, ಅಮೆಜಾನ್ ಒಳಗೆ ಅವರ ಪುಸ್ತಕ ಇದೆ. ಡೆನಿಸ್ ವೈಟ್ ಅನ್ನುವಂತಹ ವ್ಯಕ್ತಿ, ಅವರು ಸೈಂಟಿಸ್ಟ್, ಅದ್ವೈತ.org ಅಂತ ಮಾಡಿ ಇಡೀ ಜಗತ್ತಿಗೆ ಶಂಕರರ ಅದ್ವೈತ ವೇದಾಂತವನ್ನು ಬೋಧನೆ ಮಾಡ್ತಾ ಇದ್ದಾರೆ ಇಂಗ್ಲೆಂಡ್ ನಲ್ಲಿ ಕೂತ್ಕೊಂಡು. ಅವರ ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದ ಹೆಸರು ಅವರು ಹೇಳ್ತಾರೆ, ಬ್ಯಾಕ್ ಟು ದ ಟ್ರೂತ್, ಬ್ಯಾಕ್ ಟು ದ ಟ್ರೂತ್, 5000 years ಆಫ್ ಅದ್ವೈತ ಲೆಗಾಸಿ ಅಂತ ಹೇಳಿ ಬರೀತಾರೆ. ಡಿಸ್ಕೋರ್ಸ್ ಗಳನ್ನು ಮಾಡ್ತಾರೆ. ಏನು ಅಂತ ತತ್ವ ಆಗಿದೆ? ವಿಜ್ಞಾನಿಗಳು ಹೋಗ್ತಾರೆ, ಮಹಾಸಂತರು ಹೋಗ್ತಾರೆ, ಬ್ರಹ್ಮ ಸತ್ಯಂ ಜಗತ್ ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ. ಈಗ ನಾನು ವಿಷಯಕ್ಕೆ ಬರ್ತೇನೆ. ಶಂಕರರು ಏನಾದರೂ ಅದ್ವೈತ ತತ್ವವನ್ನು ನೀಡಿದ್ರ? ಶಂಕರರು ಅದ್ವೈತ ತತ್ವವನ್ನು ನೀಡಿದ್ರ ನಮ್ಗೆ ಅಂತ ಕೇಳಿದ್ರೆ, ಇಲ್ಲಿರುವಂತಹ ಬಹಳಷ್ಟು ಮಂದಿ ಏನ್ ಹೇಳ್ತೀರಿ? ಹೌದು ಅಂತೀರಿ. ಹೌದಾ ಸರ್? ಗೊತ್ತಾ ಸರ್? ಅದ್ವೈತ ತತ್ವವನ್ನು ಶಂಕರ ನೀಡಿದ್ರೆ ಹೌದಂತೀರಿ. ಅದ್ವೈತ
ತತ್ವವನ್ನು ಯಾರು ನೀಡಿದ್ರು ಕೇಳಿದ್ರೆ ಶಂಕರರು ಅಂತ ಹೇಳ್ತೀರಿ, ಆದಿಶಂಕರರು ಅಂತ ಇಷ್ಟೊತ್ತಿನವರೆಗೆ ಮಾತನಾಡಿದವರು ಅದನ್ನ ಹೇಳಿದ್ರು. ನಾನು ಹೇಳ್ತೀನಿ, ಆದಿಶಂಕರರು ಹೊಸ ತತ್ವವನ್ನು ಕೊಟ್ಟಿಲ್ಲ, ಅದ್ವೈತ ತತ್ವವನ್ನು ಶಂಕರರು ನೀಡಿದ್ದಲ್ಲ. ಅದ್ವೈತ ತತ್ವ ವೇದಾಂತದಲ್ಲಿ ಇದ್ದದ್ದನ್ನ ಜಗತ್ತಿಗೆ ತೋರಿಸಿಕೊಟ್ಟವರು. ಇದಕ್ಕೆ ನಾನು ವೇದಾಂತ ಅಂದ್ರೆ ಉಪನಿಷತ್ತುಗಳು ಸಾಕಷ್ಟಿದೆ. ಇವತ್ತು ಅತ್ಯಂತ ಉತ್ತಮವಾದ ಕೆಲಸವನ್ನ ಪ್ರೊಫೆಸರ್ ದತ್ತಪ್ರಸನ್ನ ಪಾಟೀಲ್ ಅವರಾಗಲಿ ಶಂಕರ ಮಠದವರೆಲ್ಲ ಕೂಡಿ ಮಾಡಿದ್ದಾರೆ. ಒಂದು ಪುಸ್ತಕವನ್ನು ಗಿಫ್ಟ್ ಕೊಟ್ಟಿದ್ದಾರೆ ಎಲ್ಲರಿಗೂ. ಆ ಪುಸ್ತಕ ಉಪನಿಷತ್ತಿನ ಸಾರ ಸಂಗ್ರಹ. ಉಪನಿಷತ್ತುಗಳು ನಮ್ಮ ನಮ್ಮ ಹಿಂದೂ ಧರ್ಮದ ಬೇಸಿಸ್ ಉಪನಿಷತ್ತು, ನಮ್ಮ ಹಿಂದೂ ಧರ್ಮದ ಆಧಾರ ವೇದಾಂತ. ಅದನ್ನ ಪುಸ್ತಕಕ್ಕೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಅದರೊಳಗೆ ಎಲ್ಲಾ ಉಪನಿಷತ್ತುಗಳು ಇದೆ, ಅದರ ಸಾರ ಇದೆ. ಅದರಲ್ಲಿ ಒಂದನ್ನ ನಾನೀಗ ಆಯ್ಕೆ ಮಾಡ್ತೇನೆ. ತೈತ್ತೀರಿಯ ಉಪನಿಷತ್ತು ಅಂತ ಇದೆ. ಒಂದೊಂದು ಉಪನಿಷತ್ತಿನ ಮೇಲೆ ಒಂದೊಂದು ವರ್ಷಗಳವರೆಗೆ ರಾಮಕೃಷ್ಣಾಶ್ರಮದ ಹಿರಿಯರು ಉಪನ್ಯಾಸ ಮಾಡಿದ್ದಾರೆ. ಅಂದ್ಮೇಲೆ ನಾನು ಅರ್ಧ ತಾಸಿನಲ್ಲಿ ಹೇಗೆ ಹೇಳಲಿಕ್ಕೆ ಆಗ್ತದೆ, ಸ್ವಲ್ಪ ಒಂದು ಅದರ ಬಗ್ಗೆ ಬೆಳಕನ್ನು ಚೆಲ್ತೇನೆ. ಆಮೇಲೆ ಅದ್ವೈತದ ಬಗ್ಗೆ ಮಾತಾಡಲಿಕ್ಕೆ ನಾನು ಅನರ್ಹ ವ್ಯಕ್ತಿ. ಯಾಕೆಂದ್ರೆ ಅದ್ವೈತವನ್ನು ಹೇಳಬೇಕಂದ್ರೆ ಅದ್ವೈತದ ಸಿದ್ಧಿ ಪಡೆದಂತವ್ರಿಗೆ ಅವ್ರ ಬಾಯಿಂದ ಬಂದ್ರೆ ಶ್ರೇಷ್ಠ. ಆದರೆ ಈಗ ಒಂದು ಸಕ್ಕರೆ ಇರ್ತದಲ್ಲ, ಒಂದು ಸಕ್ಕರೆ ಇದೆ. ಸಕ್ಕರೆ ಏನಿದೆ, ಎಲ್ಲರೂ ಏನ್ ಹೇಳ್ತೀರಿ, ಸಕ್ಕರೆ ಸಿಹಿ ಅಂತ. ಹೌದಾ? ಸಕ್ಕರೆ ಸಿಹಿ ಅಂತ ಆಕ್ಚುಲಿ ಅನುಭವಿಸಿದವನು ಯಾರು? ಬಾಯಲ್ಲಿ ಇಟ್ಕೊಂಡವನಷ್ಟೇ. ಆ ಸಕ್ಕರೆ ಸಿಹಿ ಅಂತ ಬಾಯಲ್ಲಿ ಇಟ್ಕೊಂಡಾಗೆ ಗೊತ್ತು, ಅವನು ಹೆಚ್ಚಿಗೆ ಹೇಳಲಿಕ್ಕೆ ಅರ್ಹನಾಗ್ತಾನೆ. ಆದ್ರೆ ನಾನ್ ಮಾಡ್ತಿರೋ ಪ್ರಯತ್ನ, ನಾನು ಬಾಯಲ್ಲಿ ಇಟ್ಕೊಂಡಿಲ್ಲ ಸಕ್ಕರೆಯನ್ನ, ಆ ಸಿಹಿ ನನಗೆ ಗೊತ್ತಿಲ್ಲ. ಅದನ್ನ ಸದ್ಗುರು ಬ್ರಹ್ಮಾನಂದರು, ಬ್ರಹ್ಮಚೈತನ್ಯರಂಥವ್ರು ಅದನ್ನ ಅನುಭವಿಸಿದ್ದಾರೆ. ಅವ್ರು ಹೇಳಿದ್ರೆ ಅದು ಶ್ರೇಷ್ಠ. ಆದ್ರೆ ಇಂಥ ಒಂದು ಸಕ್ಕರೆ ಅನ್ನುವಂಥದ್ದು ಇದೆ, ಅದರ ಗುಣಧರ್ಮ ಹೀಗಿದೆ ಅನ್ನಂತ ಹೇಳುವಂತ ಪ್ರಯತ್ನವನ್ನಷ್ಟೇ ನಾವು ಮಾಡ್ತೇವೆ. ಗ್ರಾಮದಿಂದ ಕಲಾ ಸಂಖ್ಯೆ ಅಧ್ಯಕ್ಷರಾದ ಗಿರೀಶ್ ಕುಲಕರ್ಣಿಯವರು ದಯವಿಟ್ಟು ವೇದಿಕೆಗೆ ಬರೋದನ್ನು ಕೇಳ್ಕೊಳ್ತೇನೆ. ಗಿರೀಶ್ ಕುಲಕರ್ಣಿಯವರು 19 ಕಿರಿಯ ವಯಸ್ಸಿನಲ್ಲಿ ಕಿರಿಯ ಸಾಧನೆಯನ್ನ ಗದಗ ಜಿಲ್ಲಾಡಳಿತಕ್ಕೆ, ರಾಜ್ಯ ಸರ್ಕಾರಕ್ಕೆ, ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಶಂಕರ ಸೇವಾ ಸಮಿತಿಗೆ ಗದಗ ಜಿಲ್ಲೆಯ ಸಮಸ್ತ ಬ್ರಾಹ್ಮಣ ಸಮುದಾಯದ ಪರವಾಗಿ ಅಭಿನಂದನೆಗಳಂತೂ ನಾವು ಸಲ್ಲಿಸಲೇಬೇಕು. ಅದು ನಮ್ಮ ಕರ್ತವ್ಯ ಕೂಡ. ಶಂಕರಾಚಾರ್ಯ ತತ್ವಗಳ ಬಗ್ಗೆ, ಅವರ ಸಿದ್ಧಾಂತದ ಬಗ್ಗೆ, ವಿಶೇಷವಾಗಿ ಬಹುತೇಕ ಮಹನೀಯರು ಅದನ್ನ ಹೇಳೋದ್ರಾಗ ಏನು ಅರ್ಥ ಇಲ್ಲ. ಬಹುತೇಕ ನಾವು ಅದನ್ನು ಆಚರಣೆ ಮಾಡೋದ್ರ ಮೂಲಕ ಅದಕ್ಕೊಂದು ಅರ್ಥ ತಂದ್ರೆ ಅದಕ್ಕೆ ಬೆಲೆ ಇರ್ತದಂತ ನಾನು ಭಾವಿಸ್ತೇನೆ. ಇನ್ನು ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅಭಿನಂದಿಸಬೇಕು ನಮ್ಮ ಗದಗ ಜಿಲ್ಲಾ ಶಂಕರ ತತ್ವ ಅಭಿಯಾನ ಸಮಿತಿಯನ್ನ, ವಿಶೇಷವಾಗಿ ನಮ್ಮ ಜಿಲ್ಲಾ ಸಂಚಾಲಕರಾದಂಥ ಗಿರೀಶ್ ಪಂತರ್ ಅವರು, ನಮ್ಮ ಅದ್ವೈತ ಪ್ರಸಾರ ಪರಿಷತ್ನಿಂದ ಶ್ರೀಯುತ ರಾಮಚಂದ್ರ ಮೋನಿಕರ ತತ್ವ ಪ್ರಸಾರ ಮಾಡಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕಾರ್ಯಯೋಜನೆಗಳನ್ನು ರೂಪಿಸೋದ್ರ ಜೊತೆಗೆ ಕ್ರಿಯಾಶೀಲರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಜಿಲ್ಲಾ ಬ್ರಾಹ್ಮಣ ಸಂಘದಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾರೆ. ಅದರ ಜೊತೆಗೆ ಇಲ್ಲಿ ಇವತ್ತಿನ ದಿವಸ ಇಷ್ಟು ತಾಯಂದಿರಲಿ ಕಾರಣ, ಮೊನ್ನೆ ಸುಮಾರು ಒಂದು 3-4 ಸ್ಪರ್ಧೆಗಳನ್ನು ಏರ್ಪಾಡು ಮಾಡಿದ್ರು. ಬಹಳ ಖುಷಿ ಅನ್ನಿಸ್ತು. ಆ ಸ್ಪರ್ಧೆಯಲ್ಲಿ ಕೂಡ ನಾನು ಭಾಗವಹಿಸಿದ್ದೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಕಲೆ ಬರಲಿಕ್ಕೆ ಕಾರಣ ಅವತ್ತಿನ ದಿವಸ ಏನು ಸ್ಪರ್ಧೆ ನಡೆದಿತ್ತು, ವಿಶೇಷವಾಗಿ ಶಂಕರ ಸ್ತೋತ್ರ, ಲಲಿತಾ ಸಹಸ್ರನಾಮ, ಭಾಷಣ ಸ್ಪರ್ಧೆ ಆಗಿರ್ಬೋದು, ರಸಪ್ರಶ್ನೆ ಕಾರ್ಯಕ್ರಮ ಆಗಿರ್ಬೋದು, ಹೀಗೆ ವಿಧಾಯಕ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಇನ್ನೂ ಕೂಡ ಅವರ ಯೋಚನೆ ಇದೆ. ವರ್ಷ ಪೂರ್ತಿ ಮನೆ ಮನೆಗೆ ಶಂಕರ ಅಭಿಯಾನವನ್ನು ಮಾಡಬೇಕು ಹಾಗೆ ಅನ್ನುವಂಥ ಒಂದು ಯೋಜನೆಯನ್ನು ಕೂಡ ಅವರು ಮಾಡಿದ್ದಾರೆ. ಅದಕ್ಕೂ ಕೂಡ ನಾವು ಸದಾ ಅವರಿಗೆ ಸಹಕಾರ ನೀಡುವುದರ ಜೊತೆಗೆ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಬಹುತೇಕ ಗದಗ ಜಿಲ್ಲೆಯ ಎಲ್ಲ ಸಮಾಜದ ಪ್ರತಿ ಮನೆ ಮನೆಯಲ್ಲಿ ಶಂಕರ ಒಂದು ಕಾರ್ಯಕ್ರಮ ನಡೀಬೇಕು ಹಾಗೆ ಅನ್ನುವಂಥ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಅದು ಯಶಸ್ವಿಯಾಗಲಿ. ಅದರ ಜೊತೆಗೆ ಇವತ್ತಿನ ದಿವಸ ನಮ್ಮ ಜೊತೆಗೆ ಹಲವಾರು ಪ್ರಮುಖರು ಬಂದಿದ್ದಾರೆ. ವಿಶೇಷವಾಗಿ ನಾನು ನಮ್ಮ ಅರವಿಂದ ಸ್ವಾಮಿಗಳ ಗುರುಜಿಯವರಿಗೆ ಆಗಿರ್ಬೋದು, ನಮ್ಮ MLA ಅವರಿಗೆ ಆಗಿರ್ಬೋದು, ನಮ್ಮ ಬಗ್ಲೆಯವರಿಗೆ ಆಗಿರ್ಬೋದು, ಬಹಳಷ್ಟು ಜನ ಪ್ರಮುಖರು ಇವತ್ತಿನ ದಿವಸ ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸೇರಿದ್ದಾರೆ. ಬಹಳ ಖುಷಿ ಅನ್ನಿಸ್ತದೆ. ಇದು ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಆಗಲಿಕ್ಕೆ ತಮ್ಮ ಇಲ್ಲಿ ಉಪಸ್ಥಿತಿ
ಬಹಳ ಮುಖ್ಯ. ನಾವು ಯೋಚನೆ ಮಾಡಿದ್ದೇವೆ, ಶಂಕರಾಚಾರ್ಯರು ಕೇವಲ ನಮ್ಮ ಸಮಾಜಕ್ಕೆ ಸೀಮಿತ, ಅಂಬೇಡ್ಕರ್ ಕೇವಲ ದಲಿತ ಸಮಾಜಕ್ಕೆ ಸೀಮಿತ, ಬಸವೇಶ್ವರರು ಕೇವಲ ಲಿಂಗಾಯತ ಸಮಾಜಕ್ಕೆ ಸೀಮಿತ, ಈ ರೀತಿಯಾದಂತಹ ಒಂದು ವ್ಯವಸ್ಥೆ ವಾತಾವರಣ ಆಗಬಾರ್ದು. ಎಲ್ಲ ತತ್ವಜ್ಞಾನಿಗಳು, ಆಚಾರ್ಯರು, ಸಂತರು, ಮಹಂತರು, ವ್ಯಕ್ತಿಗಳು, ಜಗದ್ಗುರುಗಳು ಎಲ್ಲರ ಒಂದು ಕಾರ್ಯಕ್ರಮಗಳನ್ನು ಎಲ್ಲ ಸಮುದಾಯ ಸೇರಿ ಆಚರಣೆ ಮಾಡುವಂತ ಒಂದು ವಾತಾವರಣ ಬಹುತೇಕ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದ್ದೇವೆ. ಬಹುತೇಕ ಬರುವ ಕೆಲವೇ ವಾರದಲ್ಲಿ, 1 ವಾರ 2 ವಾರ ಅಂದ್ರೆ ಮೇ 2ನೇ ವಾರದಲ್ಲಿ ನಿಶ್ಚಿತವಾಗಿ ಬ್ರಾಹ್ಮಣ ಸಮಾಜ, ಲಿಂಗಾಯತ ಸಮಾಜ, ದಲಿತ ಸಮಾಜ ಎಲ್ಲ ಸಮುದಾಯಗಳನ್ನು ಸೇರಿಸಿಕೊಂಡು ಬಸವೇಶ್ವರರು ಜಯಂತಿ, ಶಂಕರರ ಜಯಂತಿ ಮತ್ತು ಮಹಾಮಾನವತ್ವಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಜಯಂತಿಯನ್ನ ಒಂದು ಗದಗ ಜಿಲ್ಲಾ ಸಾಮರಸ್ಯ ವೇದಿಕೆಯಿಂದ ಗದಗ ಜಿಲ್ಲಾ ಬ್ರಾಹ್ಮಣ ಸಮಾಜದ ಸಹಯೋಗದಲ್ಲಿ ನೇತೃತ್ವದಲ್ಲಿ ಮಾಡಬೇಕು ಹಾಗೆ ಅನ್ನುವಂಥ ನಿರ್ಣಯವನ್ನು ಕೂಡ ನಾವು ಮಾಡಿದ್ದೇವೆ. ಬಹುತೇಕ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸರ್ಕಾರದ ಜೊತೆಗೆ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅನ್ನುವಂಥ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ, ಬಹುತೇಕ ಇವತ್ತಿನ ಕಾರ್ಯಕ್ರಮಕ್ಕೆ ಜನಪ್ರತಿನಿಧಿಗಳ ಲಭ್ಯತೆ ಬಹಳ ಇರಲಾರ್ದು ಎದ್ದು ಕಾಣ್ತದೆ. ಕಾರಣ ಇಷ್ಟ, ನಮ್ಮ ಹತ್ರ ಶಕ್ತಿ ಇಲ್ಲ ಅಂತ ಏನು ನಿರ್ಲಕ್ಷ್ಯ ಮಾಡ್ಯಾರಲ್ಲ, ಯಾವ ಜನಪ್ರತಿನಿಧಿಗಳು ಇವತ್ತಿಲ್ಲಿ ಬಂದಿಲ್ಲಲ್ಲ, ಸಂಘಟನೆ ಮೂಲಕ ಈ ಎಲ್ಲ ತತ್ವಜ್ಞಾನಿಗಳ, ಆಚಾರ್ಯರ ಈ ಅಂಬೇಡ್ಕರ್, ಬಸವೇಶ್ವರ ಮತ್ತು ಶಂಕರಾಚಾರ್ಯ ಜಯಂತಿಯ ಆಚರಣೆ ಮಾಡುವ ಮೂಲಕ ಸುಮಾರು 50,000 ಜನ ಸೇರಿಸಿ ಒಂದು ದೊಡ್ಡ ಶಕ್ತಿ ಪ್ರದರ್ಶನ ಮಾಡಿ ಅವರ ಉತ್ತರ ಕೆಲಸ ನಾವು ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಹೇಳಾಗ್ತದೆ ಯಾಕೆ ಇಂಥ ಜಯಂತಿಗಳಲ್ಲಿ ಪ್ರೋಟೋಕಾಲ್ ಪ್ರಕಾರ ಜಿಲ್ಲಾಡಳಿತ ಕಾರ್ಯಕ್ರಮ ಮಾಡ್ತಾ ಇದೆ, ರಾಜ್ಯ ಸರ್ಕಾರ ಅಥವಾ ಭಾರತ ಸರ್ಕಾರ ಇಂಥ ದಿನಾಚರಣೆಯನ್ನ ಆಯಾ ದಿವಸಗಳಲ್ಲಿ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರು ಜವಾಬ್ದಾರಿ, ಪ್ರತಿಯೊಬ್ಬರು ಕರ್ತವ್ಯ. ಕೊನೆಗೆ ಜಿಲ್ಲೆಯ ಒಬ್ಬ ಜನಪ್ರತಿನಿಧಿಯಾದರೂ ಇವತ್ತಿನ ದಿವಸ ಇಲ್ಲಿ ಇರಬೇಕಾಗಿತ್ತು. ಜಿಲ್ಲಾಡಳಿತದವರು ತಮ್ಮ ಕರ್ತವ್ಯ, ತಮ್ಮ ಡ್ಯೂಟಿ, ಅನೇಕ ಅಧಿಕಾರಿಗಳು ಪಾಪ ಅದು ನಮ್ದೊಂದು ಕರ್ತವ್ಯ ಅಥವಾ ಡ್ಯೂಟಿ ಅಂತ ಮಾಡಬಹುದು. ಆದರೆ ನಾವು ಮತ ಹಾಕಿ ಆರಿಸಿ ಕಳಿಸಿರ್ತಕ್ಕಂಥ ಜನಪ್ರತಿನಿಧಿಗಳು ಅವತ್ತಿನ ಇರಬೇಕಾಗಿತ್ತು. ನಿಜವಾಗಿ ನಮಗೆ ಬಹಳ ಖೇದ ಅನಿಸ್ತದ. ಇದು ಕಠಿಣವಾಗಿರ್ತಕ್ಕಂಥದ್ದು. ಬರುವಂತ ದಿನದಲ್ಲಿ ನಮ್ಮ ಸಮಾಜ ಆಗಿರ್ಬೋದು, ಬೇರೆ ಬೇರೆ ಸಮಾಜಗಳನ್ನ ಸಂಘಟಿತವಾಗಿ ಒಗ್ಗೂಡಿಸಿಕೊಂಡು ನಾವು ಶಕ್ತಿ ಪ್ರದರ್ಶನ ಮಾಡದೇ ಇದ್ರೆ ಈ ಜನಪ್ರತಿನಿಧಿಗಳಿಗೆ ಬುದ್ಧಿ ಕಲಿಸುವಂತ ವಾತಾವರಣವನ್ನು ನಿರ್ಮಾಣ ಮಾಡುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಆ ಶಕ್ತಿಯನ್ನ ಆದಿ ಜಗದ್ಗುರುಗಳು ಶಂಕರಾಚಾರ್ಯರು ನಮಗೆಲ್ಲ ಅನುಗ್ರಹಿಸಿ, ನಮಗೆಲ್ಲ ಭಗವಂತ ಆ ಗುರುಗಳ ಅನುಗ್ರಹ ಆಗಲಿ. ಎಲ್ಲರಿಗೂ ಶಂಕರ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಮಕ್ಕಳು ನಾವು ಸಹಿತ ಭಾಷಣ ಸ್ಪರ್ಧೆಯಲ್ಲಿ 3ನೇ ಬಹುಮಾನ ಸ್ವರೂಪ್ ಕುಲಕರ್ಣಿ. ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡೋಣ. ಹೆಚ್ಚಿನ ಸಂಖ್ಯೆಯೊಳಗ ನಡೆಸಲಾಯಿತು. ಕ್ವಿಜ್ ನಡೆಸಿದಾಗ ಸಾಕಷ್ಟು ಜನರಿಗೆ ಅಪ್ರೋಚ್. 2ನೇ ಬಹುಮಾನ 3ನೇ ಸ್ಥಾನವನ್ನು ಪಡೆದಂತಹ ಮಕ್ಕಳು ಇಬ್ಬರಿಗೆ ನಡ್ಕೊಂಡಿದ್ದಾರೆ.